Hello people, welcome back to my YouTube channel. ನಾನು ಲಾಸ್ಟ್ ಸೆಕ್ಷನ್ ಅಲ್ಲಿ ವಾಟ್ ಈಸ್ ಪ್ರೋಗ್ರಾಮಿಂಗ್ ಮತ್ತೆ ಹೈ ಲೆವೆಲ್ ಮತ್ತೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು ಮತ್ತೆ ಕೋಡಿಂಗ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ಸೆಕ್ಷನ್ ಅಲ್ಲಿ ಲೆಟ್ ಅಸ್ ಸಿ ವಾಟ್ ಈಸ್ ಟ್ರಾನ್ಸ್ಲೇಟರ್ ಮತ್ತೆ ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್. ಓಕೆನಾ? ಸೊ ಲಾಸ್ಟ್ ಸೆಕ್ಷನ್ ಅಲ್ಲಿ ನಾನು ಹೇಳಿದ್ದೆ ವಾಟ್ ಈಸ್ ಹೈ ಲೆವೆಲ್ ಮತ್ತೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ. ನಿಮ್ಗೆ ಇನ್ನೂ ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಮೆಷಿನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್. ಸೊ ಟ್ರಾನ್ಸ್ಲೇಟರ್ ಅಂದ್ರೆ ವಿಚ್ ಇಸ್ ಯೂಸ್ ಟು ಕನ್ವರ್ಟ್ ದಿಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಎ ಲೋ ಲೆವೆಲ್ ಲ್ಯಾಂಗ್ವೇಜ್. ವೈ ಡು ವಿ ನೀಡ್ ಟ್ರಾನ್ಸ್ಲೇಟರ್? ಸೊ ಟ್ರಾನ್ಸ್ಲೇಟರ್ ಏನಕ್ಕೆ ಬೇಕು ನಮ್ಗೆ ಆಕ್ಚುಲಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಯು ಕ್ಯಾನ್ ಸಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಝೀರೋಸ್ ಅಂಡ್ ಒನ್ಸ್ ಇದೆ. ಸೊ ಮನುಷ್ಯರಿಗೆ ಝೀರೋಸ್ ಅಂಡ್ ಒನ್ಸ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತೆ ತಲೆಯಲ್ಲಿ ನೆನ್ಪಿಟ್ಕೊಳ್ಳಕ್ಕೆ ತುಂಬಾ ಕಷ್ಟ. ಸೊ ಅದಕ್ಕೆ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಜನರೇಟ್ ಮಾಡಿದ್ದಾರೆ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ನಾವು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಟ್ ಮಾಡಿದ್ರೆ ಕಂಪ್ಯೂಟರ್ಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಸೊ ಇನ್ ಆರ್ಡರ್ ಟು ಕನ್ವರ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್, which means human understandable language, into low level language, that is computer understandable language, we need a translator in between. Okay na? In between alli translator annad beku, which is used to convert high level language into low level language. ನಾನು ಇದೊಂದ್ಸಲಿ ಓದ್ತೀನಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ. So translator refers to a software tool or a program that converts source code written in one programming languages, that is Python programming language. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಪೈಥಾನ್ ಪ್ರೋಗ್ರಾಮ್ ತಗೊಂಡಿದ್ದೀನಿ. ಯು ಕ್ಯಾನ್ ಟೇಕ್ ಎನಿ ಆಫ್ ದ ಲ್ಯಾಂಗ್ವೇಜ್ into a target language. ನಮ್ದು target language ಬಂದು machine language, that is low level language. So such as machine code, byte code or another programming language. So ಇದನ್ನ ನಾವು byte code ಅಂತ ಕೂಡ ಕರಿತೀವಿ ಮತ್ತೆ machine code ಅಂತ ಕೂಡ ಕರಿತೀವಿ. Next, why do we need translator? As I said, a computer program is written using a high level language. Computer program na high level language ಅಲ್ಲಿ ಬರೀತೀವಿ programmers. Only humans can understand this language and not the machines. ಬರೀ ಈ ಲ್ಯಾಂಗ್ವೇಜ್ ಹ್ಯೂಮನ್ಸ್ ಮಾತ್ರ ಅರ್ಥ ಆಗುತ್ತೆ ಮತ್ತೆ ಮಿಷಿನ್ ಗಳಿಗೆ ಅರ್ಥ ಆಗಲ್ಲ. ಮಿಷಿನ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಬೈನರಿ ಲ್ಯಾಂಗ್ವೇಜಸ್. ಆಸ್ ಐ ಆಲ್ರೆಡಿ ಸೆಡ್, ಮಿಷಿನ್ ಗಳಿಗೆ ಬರೀ ಬೈನರಿ ಲ್ಯಾಂಗ್ವೇಜಸ್ ಮಾತ್ರ ಅರ್ಥ ಆಗುತ್ತೆ ಅಂಡ್ ಹ್ಯೂಮನ್ಸ್ಗೆ ಬೈನರಿ ಲ್ಯಾಂಗ್ವೇಜಸ್ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ. ಅಂಡ್ ಅಟ್ ದ ಸೇಮ್ ಟೈಮ್ ಮಿಷಿನ್ಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ನಮ್ಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಈಸಿ. ಸೊ ಅದಕ್ಕೆ ನಾವು ಟ್ರಾನ್ಸ್ಲೇಟರ್ ನ ಯೂಸ್ ಮಾಡ್ತೀವಿ, ವಿಚ್ ಇಸ್ ಯೂಸ್ ಟು ಕನ್ವರ್ಟ್ ಫ್ರಮ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಲೋ ಲೆವೆಲ್ ಲ್ಯಾಂಗ್ವೇಜ್. ಐ ಹೋಪ್ ಟ್ರಾನ್ಸ್ಲೇಟರ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ನೆಕ್ಸ್ಟ್ ಕಮ್ಸ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್. ಒಂದು ಕಂಪೈಲರ್ ಮತ್ತೆ ಇನ್ನೊಂದು ಇಂಟರ್ಪ್ರಿಟರ್. ಫಸ್ಟ್ ಕಂಪೈಲರ್ ಅಂದ್ರೆ ಏನು ಅಂತ ಹೇಳ್ತೀನಿ. ಕಂಪೈಲರ್ ಇಸ್ ಎ complex piece of software whose job is to convert source code to machine understandable code in one go. In one go ಅನ್ನೋದು ತುಂಬಾ ಇಂಪಾರ್ಟೆಂಟ್. I will explain what is that. So first ಕಂಪೈಲರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬಿಡೋಣ. ನಾವೊಂದು ಸಿನಾರಿಯೋ ಕನ್ಸಿಡರ್ ಮಾಡೋಣ. ಇದು ನಿಮ್ಮ ಪಿ ಸಿ ಅಂಡ್ ಇದು ನಿಮ್ಮ ಫ್ರೆಂಡ್ ಪಿ ಸಿ ಅಂತ ಕನ್ಸಿಡರ್ ಮಾಡಿ. ನಿಮ್ಮ ಪಿ ಸಿ ಅಲ್ಲಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರ್ದಿದ್ದೀರಾ, ಐ ಮೀನ್ ಕೋಡ್ ಮಾಡಿದ್ದೀರಾ. ಈ ಕೋಡ್ ನ ನೀವು ಕಂಪೈಲರ್ಗೆ ಕೊಡ್ತೀರಾ. ಸೊ ಕಂಪೈಲರ್ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಕನ್ವರ್ಟ್ ಯೋರ್ ಕೋಡ್ ಟು ಬೈನರಿ ಕೋಡ್. ಬೈನರಿ ಕೋಡ್ ಇಸ್ ನಥಿಂಗ್ ಬಟ್ 0101. ಓಕೆನಾ? ಸೊ ಇದನ್ನ ನಾವು ಎಕ್ಸಿಕ್ಯೂಟಬಲ್ ಫೈಲ್ ಅಂತ ಕರಿತೀವಿ. ಎಕ್ಸಿಕ್ಯೂಟಬಲ್ ಫೈಲ್ ಹ್ಯಾಸ್ .exe ಎಕ್ಸ್ಟೆನ್ಷನ್. ಓಕೆನಾ? ನೀವು ಯಾವ ಪಾತಲ್ಲಿ ಕೋಡ್ ಬರ್ದಿರ್ತೀರಾ ಅದೇ ಪಾತಲ್ಲಿ ಈ ಫೈಲ್ ಕ್ರಿಯೇಟ್ ಆಗುತ್ತೆ ವಿತ್ ಯುವರ್ ಫೈಲ್ ನೇಮ್ .exe ಎಕ್ಸ್ಟೆನ್ಷನ್. ಓಕೆನಾ? ನೀವು ಈ ಫೈಲ್ ನ ಯಾರ ಜೊತೆ ಬೇಕಾದ್ರೂ ಶೇರ್ ಮಾಡ್ಬೋದು, ಸೊ ದಟ್ ಅವರು ಆ ಫೈಲ್ ನ ಅವರ ಪಿ ಸಿ ಅಲ್ಲಿ ರನ್ ಮಾಡಿದಾಗ they could able to see the output. So this is compiler. ಮತ್ತೆ ಕಂಪೈಲರ್ ಅಲ್ಲಿ ಮೇನ್ ಥಿಂಗ್ ಏನಂದ್ರೆ, ಇಫ್ ಯು ಆರ್ ರೈಟಿಂಗ್ ಯುವರ್ ಕೋಡ್ ಆನ್ ವಿಂಡೋಸ್ OS, ಓಕೆನಾ? ವಿಂಡೋಸ್ OS ಅಲ್ಲಿ ನೀವು ಕೋಡ್ ಬರ್ದಿ ಕಂಪೈಲರ್ಗೆ ಕಳ್ಸಿದ್ರೆ ಕಂಪೈಲರ್ ವಿಲ್ ಜನರೇಟ್ .exe ಎಕ್ಸ್ಟೆನ್ಷನ್ ಫೈಲ್. ಆಯ್ತಾ? ಮತ್ತೆ ನೀವು ಮ್ಯಾಕ್ OS ಯೂಸ್ ಮಾಡಿ ನೀವು ಕೋಡ್ ಬರೆದ್ರೆ ಕಂಪೈಲರ್ ವಿಲ್ ಜನರೇಟ್ .app ಫೈಲ್ ಎಕ್ಸ್ಟೆನ್ಷನ್. ಅಂಡ್ ನೀವು ಈ ಎಕ್ಸಿಕ್ಯೂಟಬಲ್ ಫೈಲ್ ನ ಬೇರೆಯವ್ರಿಗೆ ಶೇರ್ ಮಾಡ್ತಿದ್ದೀರಾ ಅಂದಮೇಲೆ ಅವರ ಪಿ ಸಿ ಯಲ್ಲೂ ಕೂಡ ಐದರ್ ವಿಂಡೋಸ್ OS ಇರಲೇಬೇಕು ಅಥವಾ ಮ್ಯಾಕ್ OS ಇರಲೇಬೇಕು. ಇಫ್ ದಿಸ್ ಎಕ್ಸಿಕ್ಯೂಟಬಲ್ ಫೈಲ್ ಇಸ್ ಆಫ್ exe ಎಕ್ಸ್ಟೆನ್ಷನ್ ಇದ್ರೆ ಅವ್ರ ಪಿ ಸಿ ಅಲ್ಲಿ ವಿಂಡೋಸ್ OS ಮೇಲೆ ರನ್ ಮಾಡಬೇಕು. ಇಫ್ ದಿಸ್ ಎಕ್ಸಿಕ್ಯೂಟಬಲ್ ಫೈಲ್ ಇಸ್ .app ಎಕ್ಸ್ಟೆನ್ಷನ್ ಆಗಿದ್ರೆ ಅವ್ರ ಪಿ ಸಿ ಅಲ್ಲಿ ಮ್ಯಾಕ್ OS ಇರಬೇಕು. ಸೊ ದಿಸ್ ಇಸ್ ಮೇನ್ ಥಿಂಗ್. OS ಸೇಮ್ ಆಗಿರ್ಬೇಕು ನಿಮ್ದು ಕೂಡ ಮತ್ತೆ ನಿಮ್ ಫ್ರೆಂಡ್ ಲ್ಯಾಪ್ಟಾಪ್ ಐ ಮೀನ್ OS ಸೇಮ್ ಆಗಿರ್ಬೇಕು. ಓಕೆನಾ? ದಿಸ್ ಇಸ್ ಅಬೌಟ್ ಕಂಪೈಲರ್. ಹೌ ಡಸ್ ದಿಸ್ ಕಂಪೈಲರ್ ವರ್ಕ್ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಫಸ್ಟ್ ಇದು ಕೋಡ್
ನೀವು ಬರ್ತೀರಾ, ನೀವು ಕಂಪೈಲರ್ಗೆ ಕೊಡ್ತೀರಾ, ಕಂಪೈಲರ್ ವಿಲ್ ಕನ್ವರ್ಟ್ ಯುವರ್ ಕೋಡ್ ಟು ಬೈನರಿ ಕೋಡ್ ಆ್ಯಂಡ್ ಯು ಕ್ಯಾನ್ ಏಬಲ್ ಟು ಶೇರ್ ದಿಸ್ ಬೈನರಿ ಕೋಡ್ ಟು ಎನಿ ಆಫ್ ಯುವರ್ friends and they can able to run and see the output. Okay, now this is about compiler. Next interpreter barana. Interpreter case alli again the same scenario consider mana. First I will read the definition. A interpreter is a complex piece of software whose job is to convert source code to machine understandable code line by line. Compiler alli in one go. Illi line by line. ನಾನು ಹೇಳ್ತೀನಿ what is that in one go ಮತ್ತೆ in line by line ಅಂತ. First ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬಿಡೋಣ. ಇಂಟರ್ಪ್ರಿಟರ್ ಕೇಸಲ್ಲಿ ನೀವು ಒಂದು ಕೋಡ್ ಬರೀತೀರಾ, ಆ ಕೋಡು ಕಾಪಿ ಕ್ರಿಯೇಟ್ ಮಾಡುತ್ತೆ. ಓಕೆನಾ? ಈ ಕಾಪಿಡ್ ಕೋಡ್ನ ನೀವು ಯಾರಿಗಾರು ಶೇರ್ ಮಾಡಿದಾಗ ಅವ್ರ ಪಿ ಸಿಯಲ್ಲಿ ಇಂಟರ್ಪ್ರಿಟರ್ ಅನ್ನೋ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರಬೇಕು. ಓಕೆನಾ? ನೀವು ಈ ಕೋಡ್ನ ರನ್ ಮಾಡಬೇಕು ಅಂದರೆ ನೀವು ಎಕ್ಸಿಕ್ಯೂಟ್ ಅಂತ ಕೊಟ್ಟಾಗ ಸೊ ಈ ಕೋಡು ಬೈನರಿ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ ಯೂಸಿಂಗ್ ದ ಹೆಲ್ಪ್ ಆಫ್ interpreter software in your friend's PC. ಬಟ್ ಆದರೆ ಇನ್ ಕೇಸ್ ಆಫ್ ಕಂಪೈಲರ್ ಅಲ್ಲಿ ನೀವೇ ಕಂಪೈಲ್ ಮಾಡ್ತೀರಾ, ಐ ಮೀನ್ ನಿಮ್ಮ ಪಿ ಸಿಯಲ್ಲೇ ಕಂಪೈಲ್ ಮಾಡಿ ನೀವು ಬರೀ ಬೈನರಿ ಕೋಡ್ ಮಾತ್ರ ಶೇರ್ ಮಾಡ್ತೀರಾ. ಬಟ್ ಆದರೆ ಇನ್ ಕೇಸ್ ಆಫ್ ಇಂಟರ್ಪ್ರಿಟರ್ ಅಲ್ಲಿ ದ ಹೋಲ್ ಕೋಡ್ ಕಾಪಿ ಆಗುತ್ತೆ ಆ್ಯಂಡ್ ದ ಹೋಲ್ ಕೋಡ್ ವಿಲ್ ಬಿ ಶೇರ್ಡ್ ವಿತ್ ಯೋರ್ ಫ್ರೆಂಡ್ ಆ್ಯಂಡ್ ನಿಮ್ಮ ಫ್ರೆಂಡ್ ಪಿ ಸಿಯಲ್ಲಿ ಇಂಟರ್ಪ್ರಿಟರ್ ಅನ್ನೋ ಸಾಫ್ಟ್ವೇರ್ ಇದ್ರೆ ಮಾತ್ರ ನಿಮ್ಮ ಫ್ರೆಂಡ್ ಔಟ್ಪುಟ್ ಏನು ಅಥವಾ ರನ್ ಮಾಡಕ್ಕೆ ಸಾಧ್ಯ, ಆರ್ ಎಲ್ಸ್ he cannot able to run this code. ಯಾಕೆ ಅಂದರೆ ಇಂಟರ್ಪ್ರಿಟರ್ ವಿಲ್ ಕನ್ವರ್ಟ್ ದಿಸ್ ಕೋಡ್ ಇಂಟು ಎ ಬೈನರಿ ಕೋಡ್ ಅಲ್ವಾ. ಸೊ ನಿಮ್ಮ ಫ್ರೆಂಡ್ ಪಿ ಸಿಯಲ್ಲಿ ಇಂಟರ್ಪ್ರಿಟರ್ ಸಾಫ್ಟ್ವೇರ್ ಇದ್ದರೆ ದಿಸ್ ವಿಲ್ ಕನ್ವರ್ಟ್ ಟು ಬೈನರಿ ಕೋಡ್ ಆ್ಯಂಡ್ he could able to see the output. So this is about ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್. ಓಕೆನಾ? ದೆನ್ ಕಂಪೈಲರ್ ಅಲ್ಲಿ ಒನ್ ಗೋ ಅಂತ ಇದೆ. ಈ ಒನ್ ಗೋ ಏನಪ್ಪಾ ಅಂದರೆ ಕಂಪೈಲರ್ ಏನ್ ಮಾಡುತ್ತೆ ಅಂದ್ರೆ ಫ್ರಮ್ ದ ಫಸ್ಟ್ ಲೈನ್ ಇಂದ ಎಂಡ್ ಲೈನ್ ವರ್ಗೂ ಕೂಡ ಕಂಪ್ಲೀಟ್ ಆಗಿ ಕೋಡ್ನ ಸ್ಕ್ಯಾನ್ ಮಾಡಿ ಕಂಪ್ಲೀಟ್ ಆಗಿ ಬೈನರಿ ಕೋಡ್ನ ಜನರೇಟ್ ಮಾಡುತ್ತೆ. ಬಟ್ ಇನ್ ಕೇಸ್ ಆಫ್ ಇಂಟರ್ಪ್ರಿಟರ್ ಅಲ್ಲಿ ಲೈನ್ ಬೈ ಲೈನ್ ಕೋಡ್ನ ಜನರೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಲೈನ್ ರೀಡ್ ಮಾಡುತ್ತೆ, ವ್ಯಾರ್ XYZ ಅನ್ನೋದನ್ನ ರೀಡ್ ಮಾಡಿ ಅದನ್ನ ಬೈನರಿ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ, x=5 ನ ರೀಡ್ ಮಾಡುತ್ತೆ ಮತ್ತೆ ಬೈನರಿ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ. y=10 ಹೋಗುತ್ತೆ, ಬೈನರಿ ಕೋಡ್ನ ಕನ್ವರ್ಟ್ ಮಾಡುತ್ತೆ, ಬೈನರಿ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂಡ್ ಗೋಸ್ ಆನ್ ಹಾಗೆ. ಬಟ್ ಇಂಟರ್ಪ್ರಿಟರ್ ಅಲ್ಲಿ ಒನ್ ಲೈನಲ್ಲಿ ಎರರ್ ಬಂತು ಅಂದ್ರೆ ಇಟ್ ವಿಲ್ ಸ್ಟಾಪ್ ದ ಎಕ್ಸಿಕ್ಯೂಟ್ ಅಟ್ ದಟ್ ಟೈಮ್ ಓನ್ಲಿ ಅಂಡ್ ಇಟ್ ವಿಲ್ ಗೆಟ್ ಔಟ್ ಆಫ್ ದಟ್ ಪ್ರೋಸೆಸ್. ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ z=x+y ಅಂತ ಕೊಟ್ಟಿದ್ರೆ ಇಲ್ಲಿ ಸೆಮಿಕೋಲನ್ ಕೊಟ್ಟಿಲ್ಲ, ದಟ್ ಈಸ್ ಅನ್ ಸಿಂಟ್ಯಾಕ್ಸ್ ಎರರ್. ಓಕೆನಾ? ಸೊ ಇಲ್ಲಿ ಇಂಟರ್ಪ್ರಿಟರ್ ಅಲ್ಲಿ ಹೇಗೆ ಅಂದ್ರೆ ಫಸ್ಟ್ 3 ಲೈನ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ನಿಮ್ಗೆ 4th ಲೈನ್ ಅಲ್ಲಿ ಎರರ್ ಕಾಣಿಸ್ತು ಅಂದ್ರೆ ಅಲ್ಲೇ ಪ್ರೋಸೆಸ್ ಎಂಡ್ ಆಗುತ್ತೆ. ಇಟ್ ಡಸಂಟ್ ರೀಡ್ ಆಲ್ ದಿಸ್ ಲೈನ್, ಈ ಡಾಕ್ಯುಮೆಂಟ್ ಇಂದ ರೀಡ್ ಮಾಡಲ್ಲ, ನಿಮ್ಗೆ ಇಲ್ಲೇ ಎಂಡ್ ಆಗಿ ನಿಮ್ಗೆ ಔಟ್ಪುಟ್ ಎರರ್ ತೋರಿಸುತ್ತೆ. ಬಟ್ ಇನ್ ಕೇಸ್ ಆಫ್ ಕಂಪೈಲರ್ ಕಂಪ್ಲೀಟ್ ರೀಡ್ ಮಾಡುತ್ತೆ, ಈವನ್ ದೋ ದೇರ್ ಈಸ್ ಆನ್ ಎರರ್ ಇನ್ಸೈಡ್ ದ ಕೋಡ್ ಅದು ತೋರಿಸಲ್ಲ. ಅಟ್ ದ ಎಂಡ್ ಆಫ್ ಆಲ್ ದ ಸ್ಕ್ಯಾನ್ಸ್ ಫುಲ್ ಕಂಪ್ಲೀಟ್ ಫ್ರಮ್ ಎಂಡ್ ಟು ಟಿಲ್ ಕ್ಲೋಸ್ ಬ್ರೇಸಸ್ ಇದೆಯಲ್ಲ ಅಲ್ಲಿ ತನಕನೂ ಕಂಪ್ಲೀಟ್ ಸ್ಕ್ಯಾನ್ ಆದ್ಮೇಲೆ ನಿಮ್ಗೆ ಏನೇ ಎರರ್ ಅಥವಾ ವಾರ್ನಿಂಗ್ಸ್ ಇದ್ರೆ ತೋರಿಸುತ್ತೆ. ಸೊ ದಿಸ್ ಈಸ್ ಅಬೌಟ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ in this section we talked about what is translator and the types of translator. Next section ಅಲ್ಲಿ ನಾನು ನಿಮ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್ ಬಗ್ಗೆ ಹೇಳ್ತೀನಿ, ಸೊ ದಟ್ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ಕಾನ್ಸೆಪ್ಟ್ಸ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ. ಸೊ ನೀವು ಇನ್ನ ನನ್ನ ಲಾಸ್ಟ್ ಸೆಕ್ಷನ್ ಚೆಕ್ ಮಾಡಿಲ್ಲ ಅಂದ್ರೆ ಐ ಹ್ಯಾವ್ ಎಕ್ಸ್ಪ್ಲೇನ್ ಅಬೌಟ್ ವಾಟ್ ಈಸ್ ಪ್ರೋಗ್ರಾಮಿಂಗ್, ವಾಟ್ ಈಸ್ ಕೋಡಿಂಗ್, ಮತ್ತೆ ಹೈ ಲೆವೆಲ್ ಮತ್ತೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಇನ್ನ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪ್ಲೀಸ್ ಗೋ ಅಂಡ್ ಹ್ಯಾವ್ ಎ ಲುಕ್ ಆಫ್ ದಟ್ ವಿಡಿಯೋ. So thank you for watching my video. If you haven't yet subscribed my channel, please go subscribe and hit the bell icon. Please do like and share my video. Bye bye.